ಸರ್ ಇವಾಗ ನೀವು ಯಾರಿಗೆ ಇದನ್ನ ಹೀರೋಗೆ ಮಾಡಬೇಕು ಅಂತ ಹೇಳಿ ಈಗ ಪ್ರೊಡ್ಯೂಸರ್ ಗುರುದೇಶ್ ಪಾಂಡೆ ಅವರು ಪ್ರೊಡ್ಯೂಸರ್, ಗುರುದೇಶ್ ಪಾಂಡೆ ಅವರ ಡೈರೆಕ್ಟರ್. ಅದು ಕತೆ ಅಷ್ಟೇ ನಾನು ಕೊಟ್ಟಿರೋದು. ಓಕೆ, ಯಾರು ಹೀರೋ ಆಗಬೇಕು? ಕೃಷ್ಣ ಅವರು ಹೀರೋ ಆಗಬೇಕು ಅಂತ ಫಸ್ಟ್ ಅವರಿಗೆ ನಾವು ಕತೆ. ಈಗ ಫೈನಲ್ ಮಾಡಿರೋದು. ಈಗ ಫೈನಲ್ ಆಗಿಲ್ಲ, ಅದು ಬೇರೆ ಬೇರೆ ಹೀರೋಗಳಿಗೆಲ್ಲ ಹೋಗಿ ಆಮೇಲೆ ಗ್ಯಾಪಲ್ಲಿ ಸಿನಿಮಾ ಡಿಲೇ ಆಯಿತು. ಯಾಕಂದರೆ ಅದ್ರ ಬಜೆಟ್ ಬೇರೆ ಜಾಸ್ತಿ ಆಗ್ತಿತ್ತು. ಸೊ ನಾವು ಅವರು ಇನ್ನೊಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರು. ಆ ಪ್ರೊಡಕ್ಷನ್ ಆದಮೇಲೆ ನೆಕ್ಸ್ಟ್ ಮಾಡೋಣ, ಸೂಟಬಲ್ ಆ ಟೈಮಲ್ಲಿ ಹೀರೋ ನೋಡ್ಕೋಣ ಅಂತ ಅಂದ್ಕೊಂಡಿದ್ವಿ. ಈಗ ರಾಮರಸ ಮುಗಿದ ಮೇಲೆ ಅವ್ರು ಮಾಡಬೇಕು ಅಂತ ಹೇಳ್ತಾ ಇದ್ರು. ಬಟ್ ಅಷ್ಟರೊಳಗೆ ಇದು ಈ ಥರ ಆಗಿದೆ. ನಮ್ಗೆ ಅದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೊ ನಾವು ಗುರುವಾರ ನೋಡಿದ್ವಿ. ಗುರುವಾರ ನೋಡಿದೀರಾ? ಬಟ್ ಮೊನ್ನೆ ಪೋಸ್ಟ್ ಹಾಕಿರೋದು ಯಾಕೆ? ನೀವು ಅವತ್ತೇ ಹಾಕಬಹುದಿತ್ತು. ನೋಡಿದ್ವಿ. ಆಮೇಲೆ ಸಾರು ಕೂಡ ಕೃಷ್ಣ ಸರ್ ಜೊತೆ ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಮಾತಾಡಿರಬೇಕು. ಮಾತಾಡಿದಾಗ ಅದು ನನಗೆ ನೆನಪಿಲ್ಲ ಅಂತ ಅವರೇನೋ ಹೇಳ್ದಾಗಿದೆ. ಯಾಕಂದರೆ ಈ ಕತೆ ಕೇಳಿದ್ದೆ ನನಗೆ ನೆನಪಿಲ್ಲ ಅನ್ನೋ ಥರದಲ್ಲೇ ಅವ್ರು ಮರ್ತಿರ್ಬೋದು ಮೋಸ್ಟ್ಲಿ. ನಾನು ಅವ್ರ ಬಗ್ಗೆನೂ ಏನು ಹೇಳ್ತಾ ಇಲ್ಲ. ಬಟ್ ನಮ್ಮ ಕಡೆಯಿಂದ ಹಿಂಗಾಗಿದೆ, ನಂಗೆ ನೋವಾಗಿದೆ. ಅವ್ರು ಮರ್ತಿರ್ಬೋದು, ಅವರು ಹಂಗೆ ಮಾಡಿದ್ದಾರೆ ಅಂತಲೂ ನಾನು ಹೇಳೋಕ್ಕಾಗಲ್ಲ. ಬಟ್ ನಾನು ಕತೆ ಮಾಡಿದ್ದು, ನನಗೆ ಅನಿಸಿದ್ದು, ನಾನು ಅವ್ರಿಗೆ ಹೇಳಿದ್ದು ಎಲ್ಲ ಸತ್ಯ. ಯಾಕಂದರೆ ನನ್ನ ಸರ್ಕಲಲ್ಲಿ ಎಲ್ಲರಿಗೂ ಗೊತ್ತು ಆ ಕತೆ ಬರೀ ನಾವು ಒಬ್ಬರೇ ಮಾಡಿಲ್ಲ. ಆಮೇಲೆ ಡಿಸ್ಕಷನ್ಸಲ್ಲಿ 7-8 ಜನ ರೈಟ್ರುಗಳು ಕೂಡ ಇದ್ದಿದ್ದಾರೆ. ಇಂಡಸ್ಟ್ರಿಯಲ್ಲಿರೋ ಭಾಳ ಜನರಿಗೂ ಆ ಕತೆ ಗೊತ್ತಿರೋದ್ರಿಂದ ಸೊ ಹಂಗಾಗಿದೆ. ಸೊ ಅದಾದಮೇಲೆ ನನಗೆ ಬೇಸರ ಆಗಿ ನಾನು ಬೇರೆ ಯಾರಿಗೂ ಅನ್ಯಾಯ ಆಗ್ಬೋದು ರೈಟ್ರಿಗೆ ಅನ್ನೋ ಥರದಲ್ಲಿ ನಾನು ಮಾತು ಎಲ್ಲರೂ ಹಾಕ್ತಿರೋವಂಥದ್ದು. ಈಗ ಯಾರಾದರೂ ನಟರಿಗೆ ಈ ಸ್ಟೋರಿ ನರೇಷನ್ ಮಾಡಿದಾಗ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಅಂತ. ಈಗ ಯಾಕಂದ್ರೆ ನಾನೇ ಅದನ್ನ ಸಜೆಷನ್ ಕೊಟ್ಟಿದ್ದು. ಯಾಕಂದ್ರೆ ಈಗ ನಾವು ಕಾನೂನು ಮೂಲಕ ನ್ಯಾಯಕ್ಕೆ ಟ್ರೈ ಮಾಡ್ಬೋದಾಗಿತ್ತು. ಆದ್ರೆ ನಿಮ್ಮ ಹತ್ರ ಪ್ರೂಫ್ ಇಲ್ಲ ಈಗ ಅಂತ ಅನ್ಸುತ್ತೆ. ಅಲ್ಲ, ಪ್ರೂಫ್ ಕತೆ ನನ್ನದು ಅನ್ನೋದಕ್ಕೆ ಪ್ರೂಫ್ ಇದೆ. ಯಾಕಂದರೆ ನಾವು ಮೇಲ್ ಕಳಿಸ್ಕೊಂಡಿರೋದು, ನಾನು ನನ್ನ ಡೈಲಾಗ್ ರೈಟ್ರಿಗೆ ಮೇಲ್ ಮಾಡಿರೋದು ಎಲ್ಲ ಅದೆಲ್ಲ ಪ್ರೂಫ್ ಇದೆ ನನ್ನ ಹತ್ರ. ಸೊ ಅವ್ರಿಗೆ ಅದೇ ಕತೆ ಹೇಳೋದಕ್ಕೆ ಹೇಳಿದ್ದೀವಿ ಅನ್ನೋದಕ್ಕೆ ನಮ್ಮ ಹತ್ರ ಸದ್ಯಕ್ಕೆ ಯಾವುದೂ ಇದಿಲ್ಲ. ಆದರೆ ಕಾನೂನು ಮೂಲಕ ಏನಾದರೂ ನ್ಯಾಯಕ್ಕೋಸ್ಕರ ಸದ್ಯಕ್ಕೆ ಗೊತ್ತಿಲ್ಲ. ಚೇಂಬರ್ಗೆ ಒಂದು ಹೇಳಿದ್ದೀವಿ ನಾವು, ಹಿಂಗೆ ಆಗಿದೆ ಅಂತ. ಒಬ್ಬ ರೈಟ್ರಿಗೆ ಹಿಂಗೆ ಆಗಬಾರ್ದು. ನಾವು ನಾಳೆ ಯಾವುದೇ ಕಾನ್ಫಿಡೆಂಟಲ್ಲಿ ಯಾವುದೇ ನಟ ಅಥವಾ ನಿರ್ದೇಶಕರಿಗೆ ಅಥವಾ ಯಾರಿಗೂ ಕತೆ ಹೇಳುವಾಗ ನಮಗೊಂದು ಆ ಧೈರ್ಯನೇ ಇರಲ್ಲ. ಅದೊಂದೇ ಅಷ್ಟೇ ನಮಗಿರೋದು, ಬೇರೆ ಏನಲ್ಲ. ಇದೊಂದು ಎಚ್ಚರಿಕೆ ಆಗಿರಲಿ ಅನ್ನೋ ಥರದಲ್ಲಿ ಬಿಟ್ಟರೆ ನಮ್ಗೆ ಯಾವುದೂ ಪರ್ಸ್ನಲ್ ಇಲ್ಲ. ಕೃಷ್ಣ ಅವರು ನಮ್ಮ ಮಧ್ಯನೂ ಏನೂ ಆ ಥರದ್ದೇನು ಸಮಸ್ಯೆನೂ ಇಲ್ಲ. ನಮ್ಗೆ ಅವರು ಕೂಡ ಪರಿಚಯನೇ, ನನಗೆ ಆ ಥರ ಏನಿಲ್ಲ. ಸೊ ನೀವು ಹೇಳೋ ಪ್ರಕಾರ ಆದರೆ ನಿಮ್ಮ ಸ್ಟೋರಿಗೆ ಅವ್ರು ಯಾವ ಥರ ಜೀವ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಅದು ನಮ್ಮ ಕತೆ, ಮೂಲ ಕಥೆನ ಅವರು ತಗೊಂಡಿದ್ದಾರೆ, ಸೆಕೆಂಡ್ ಹಾಫಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅವರು ಬೇರೆ ಅವ್ರದ್ದು ಸ್ಟೈಲಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಮತ್ತೇನು ಹೆಚ್ಚಿಗೆ ಅವರು ಟೋಟಲ್ ಸಿನಿಮಾಗೆ 2 ಕೋಟಿ ಬಡ್ಜೆಟ್ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ನಿಮ್ಮ ಬಡ್ಜೆಟ್ ಅಂದರೆ ನೀವು ಹೇಳಿದ್ರೆ ಈಗ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ. ಸೊ ಅದನ್ನ ಮೀರಿ ಹೋಗ್ತಿತ್ತ? ಇದೆಲ್ಲ ನೀವು ನಮ್ಮ ನಿರ್ದೇಶಕರು, ನಿರ್ಮಾಪಕರು ಗುರುದೇಶ್ ಪಾಂಡೆ ಅವ್ರ ಹತ್ರ ಕೇಳಬೇಕು. ಯಾಕಂದರೆ ಅದ್ರ ಬಗ್ಗೆ ನಾನೀಗ ಏನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಅಷ್ಟೇ, ನಾನೀಗ ಬೇರೆ ಕಥೆಯಲ್ಲಿ ನಿಮಗೆ ನೋವಾಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಯಾವ ತರ ನಿಮಗೆ ನ್ಯಾಯ ಒದಗಿಸಬೇಕು ಏನಿಲ್ಲ. ಯಾಕಂದರೆ ನಾಳೆ ಯಾರಿಗೂ ಈ ಥರದೊಂದು ಆಗಬಾರ್ದು ಅನ್ನೋದು ಒಂದು ಮುನ್ನೆಚ್ಚರಿಕೆ ಎಲ್ಲರಿಗೂ ಬರಲಿ. ಅಂದರೆ ಕತೆ ಕೇಳೋರ್ಗೂ ಬರಲಿ, ಜೊತೆಗೆ ನೆಕ್ಸ್ಟ್ ಯಾರು ನಮ್ಮ ಸ್ನೇಹಿತರು ಇವ್ರು ಕತೆ ಹೇಳುವಾಗಲೂ ಒಂದು ಪ್ರಿಕಾಷನ್ ತಗೊಂಡಿರಲಿ ಅಂತ. ಅಂದರೆ ಎಷ್ಟೇ ಪ್ರಿಕಾಷನ್ ತಗೊಂಡ್ರು ಸಾಕಾಗಲ್ಲ ಅನ್ನೋದು ಒಂದು ವಿಚಾರ ನಾನು ಹೇಳಬೇಕಾಗಿತ್ತು, ಅದನ್ನು ಹೇಳಿದ್ದೀನಿ. ಸೊ ಜೊತೆಗೆ ನೀವು ಕತೆ ಹೇಳುವಾಗ ನೀವು ರೆಕಾರ್ಡಿಂಗ್ ಮಾಡಿ ಇಟ್ಕೊಂಡ್ರೆ ಅದನ್ನು ಚರ್ಚೆ ಆಗಿದ್ದು ಮಾತುಗಳೆಲ್ಲ ಅದರಲ್ಲಿ ರೆಕಾರ್ಡಿಂಗ್ ಆಗಿರುತ್ತೆ. ಅಟ್ಲೀಸ್ಟ್ ನೀವು ಅವರಿಗೆ ಕತೆ ಹೇಳಿದ್ದೀರಿ ಅನ್ನೋ ಗೊತ್ತಾಗುತ್ತೆ ಅನ್ನೋ ಒಂದು ಕಾಳಜಿಯಲ್ಲಿ ಬರ್ತದೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಾನೀಗ ಬೇರೆ ಕಥೆಯಲ್ಲೂ ಇನ್ವಾಲ್ವ್ ಆಗಿದ್ದೀನಿ, ಬೇರೆ ಬೇರೆ ಸಿನಿಮಾದಲ್ಲೂ ಕೆಲಸ ಮಾಡ್ತಾಯಿದ್ದೀನಿ. ನೋಡೋಣ ಅಷ್ಟೇ, ಇನ್ನೂ ಸ್ವಲ್ಪ ಜಾಗ್ರತೆ ವಹಿಸ್ಕೊಂಡು ಇರೋಣ. ಸೊ ಈಗ ಅವರು ಪ್ರೊಡಕ್ಷನ್ ಕಡೆಯಿಂದ ಅವ್ರು ಏನು ಡಿಸಿಷನ್ ತಗೋತಾರೆ ಸಾರು, ಅದ್ರ ಮೇಲೆ. ಬರಹಗಾರರಿಗೆ ಏನಾದರೂ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀನಿ? ಏನಿಲ್ಲ, ಸ್ವಲ್ಪ ಪ್ರಿಕಾಷನ್ ತಗೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ನಾನು ಅದು ಫಸ್ಟ್ ಪೋಸ್ಟಲ್ಲೇ ಬರೆದಿದ್ದೀನಿ. ನಾನು WSA ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಕಥೆನ ಹಂತದನ್ನು ನಾವು ಅದನ್ನು ಇಮೇಲ್ ಮಾಡ್ಕೊಳ್ಳಿ. ಆಮೇಲೆ ಯಾರಿಗೆ ರೀಡಿಂಗ್ ಕೊಡೋಕ್ಕೆ ಮುಂಚೆ ಒಂದು ಆಡಿಯೋ ರೆಕಾರ್ಡಿಂಗ್ ಅಟ್ಲೀಸ್ಟ್ ಅದನ್ನು ಇಟ್ಕೊಂಡು ಮಾಡಿ ಅನ್ನೋದೇ ನನ್ನ ಕಾಳಜಿ ಅಷ್ಟೇ. ಅದು ಬಿಟ್ಟರೆ ನನಗೇನೂ ಇಲ್ಲ, ಯಾವುದು ವೈಯಕ್ತಿಕ ಗೇನ್ ಆ ಥರದಲ್ಲಿ ಏನೂ ಇಲ್ಲ. ಒಂದು ಎಚ್ಚರಿಕೆ ಗಂಟೆ ಎಲ್ಲರಿಗೂ ಆಗಲಿ, ಒಂದು ಬರಹಗಾರರಿಗೆ ನ್ಯಾಯ ಸಿಗಲಿ ಅನ್ನೋದು ನನ್ನ ಒಂದು ಡಿಮಾಂಡ್ ಅಷ್ಟೇ. ಥ್ಯಾಂಕ್ ಯು. ಸದ್ಯಕ್ಕೇನು ಡಿಸೈಡ್ ಮಾಡಿಲ್ಲ. ಚೇಂಬರ್ಗೆ ಹೇಳಿದ್ದೀವಿ, ಪ್ರೊಡಕ್ಷನ್ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು.